ಗುರುಗಳೇ ಎಲ್ರಿಗೂ ನಮಸ್ಕಾರ. ನೋಡಿ, ಸುಹಾಸಿನಿ ಅಂತ ಹೇಳ್ಬಿಟ್ಟು ಖ್ಯಾತ ನಟಿ, ಎಲ್ರಿಗೂ ಗೊತ್ತಿರತಕ್ಕಂಥ ಖ್ಯಾತ ನಟಿ ಇವರು. ತುಂಬ ಲ್ಯಾಂಗ್ವೇಜಲ್ಲಿ ಮಾಡಿದ್ದಾರೆ. ನೋಡಿ, ಇವ್ರದ್ದು ಮುಂಬೈಲಿ ಒಂದು ಬಿಲ್ಡಿಂಗ್ ಇದೆ, ಅದನ್ನು ಬಾಡಿಗೆ ಕೊಡ್ತಾರೆ. ಭಾಷೆ ಬಂದ್ಬಿಟ್ಟು ಕನ್ನಡ, ಇಂಗ್ಲೀಷು, ತಮಿಳು ಮೂರೇ ಭಾಷೆ ಇವ್ರಿಗೆ ಬರೋದು. ವಿಷಯ ಏನಪ್ಪ ಅಂತಂದರೆ, ಮನೆ ಬಾಡಿಗೆ ಕೊಡುವ ವಿಚಾರದ ಬಗ್ಗೆ ಆಗಿರುತ್ತೆ. ಅದು ಒಂದು ಬಿಲ್ಡಿಂಗಲ್ಲಿ ರೆಂಟ್ ಹೌಸ್ ಎಷ್ಟಪ್ಪ ಅಂದರೆ, ನೋಡಿ ಇಲ್ಲಿ ವರ್ಷದ ಲೆಕ್ಕಾಚಾರ ಆಗಿರುತ್ತದೆ. ಅಂದರೆ ತಿಂಗಳ ಬಾಡಿಗೆ ಅಲ್ಲ, ಲೀಸ್ಗೆ ಹಾಕ್ತಾರೆ ಅಷ್ಟೇ. ಲೀಸ್ ವಿಚಾರ ಆಗಿರುತ್ತೆ. ಲೀಸ್ ಆ್ಯಂಡ್ ರೆಂಟಿನ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ರೆಂಟ್ ತಗೊಳ್ಳೋದಕ್ಕೆ ಒಂದೇ ಕಡೆ ಇರೋದಿಲ್ಲ. ಅಮೆರಿಕ, ಆಫ್ರಿಕಾ ಅಂತ ಬೇರೆ ದೇಶಕ್ಕೆ ಹೋಗೋದ್ರಿಂದ ಲೀಸ್ ಉತ್ತಮ ಅಂತ ಇಲ್ಲಿ ಹೇಳಿ ಲೀಸ್ಗೆ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ಅಭ್ಯಾಸಗಳು ದಿನಪೂರ್ತಿ ಶಾಂತಿಯಿಂದ ಇರೋದು ಅಂದರೆ ಯೋಗ, ಮೆಡಿಟೇಷನ್ನು ಹಾಗೂ ಇತ್ಯಾದಿಗಳು ರೂಢಿಯಾಗಿದೆ ಇವರಿಗೆ. ದಿನಪೂರ್ತಿ ಅದನ್ನು ಮಾಡ್ತಾನೆ ಇರ್ತಾರೆ. ಇನ್ನು ಸ್ನೇಹಿತರೆ, ಇವರು ಮುಂಬೈಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಅದೇ ಒಂದು ಬಿಲ್ಡಿಂಗಲ್ಲಿ ಇವರು ಸದ್ಯದ ಒಂದು ಮಟ್ಟಿಗೆ ಇರ್ತಾರೆ. ಅಲ್ಲೇ ಜಾಸ್ತಿ ಇರೋದು ಸ್ನೇಹಿತರೆ. ಅದೇ ತುಂಬ ಇಷ್ಟ ಆಗೋಂಥ ಒಂದು ಪ್ಲೇಸ್ ಅಂತೆ. ಇನ್ನು ಹೌಸ್ ಫೆಸಿಲಿಟೀಸ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ವರ್ಷಕ್ಕೆ ಒಂದು ಸಲ ಅಷ್ಟೇ ಬರೋದು. ಮನೆಗೆ ಬಂದು ಹೇಗಿದೆ ಅಂತ ಮನೆ ನೋಡಿಕೊಂಡು ಹೋಗ್ತೀವಿ. ಅಷ್ಟು ಬಿಟ್ಟರೆ ಇನ್ನೇನು ಯಾವುದೇ ರೀತಿಯ ಬಂದು ಏನು ಕೇಳುವುದಿಲ್ಲ ಅಂತಕ್ಕಂಥದ್ದು ಇದು ಮೊದಲನೇ ಹೇಳಿಕೆ. ಪೇಂಟ್ ಹೊಡೆಸಿಕೊಳ್ಳುವುದು ಬಿಡುವುದು ಅದು ಮನೆಗೆ ಬಂದವರ ಇಷ್ಟ ಆಗಿರುತ್ತದೆ. ಅದರ ಬಗ್ಗೆ ಮತ್ತೇನು ಮಾತನಾಡುವುದಕ್ಕೆ ಇಷ್ಟ ಇಲ್ಲ. ಒಂದು ಸಲ ಮನೆಗೆ ಬಣ್ಣ ಹೊಡೆಯಬೇಕು ಅಂದರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತದೆ. ಅದನ್ನು ನಿಭಾಯಿಸುವ ಶಕ್ತಿ ಇಲ್ಲ. ಮನೆ ಮಾತ್ರ ಪ್ರತಿಯೊಂದು ಬೆಡ್ರೂಮಲ್ಲೂ ಒಳ್ಳೆ ಗಾಳಿ ಬೆಳಕು ಸಿಗುತ್ತೆ, ಅದಂತೂ ಪಕ್ಕ. ಅದರಲ್ಲಿ ಎರಡನೇ ಮಾತೇ ಇಲ್ಲ ಕಣ್ರಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಇವ್ರ ಗಂಡ ಫಿಲ್ಮ್ ಡೈರೆಕ್ಟರ್ ಆಗಿರೋದ್ರಿಂದ ಸ್ನೇಹಿತರೆ, ಅವ್ರಿಗೆ ಇದರಲ್ಲೆಲ್ಲ ವಿಚಾರದಲ್ಲಿ ತಲೆ ಹಾಕುವಷ್ಟು, ಅಂದರೆ ಇದ್ರ ಬಗ್ಗೆ ಮಾತಾಡೋಷ್ಟು ಅವ್ರಿಗೆ ತಾಳ್ಮೆನೂ ಇಲ್ಲ, ಮತ್ತು ಅದ್ರ ಬಗ್ಗೆ ಇಂಟ್ರೆಸ್ಟು ಇಲ್ಲ. ಹಾಗಾಗಿ ಮನೆಗೆ ಅದು ಇದು ವಿಚಾರಕ್ಕೆ ಬಂದರೆ ಇವರೇ ನೋಡ್ಕೊಳೋದು ಸ್ನೇಹಿತರೆ. ರೆಂಟಿನ ಬಗ್ಗೆ ಇರ್ಬೋದು ಅಥವಾ ಒಂದು ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು, ಇವರೇನೆ ಮೇನ್ ಹ್ಯಾಂಡಲ್ ಮಾಡೋದು ಅಂತ ಅವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೋಡಿ, ತಮ್ಮ ಅಭಿಪ್ರಾಯ ಏನು ತಿಳಿಸಿಕೊಡಿ. ಅಲ್ಲೇನಾದ್ರು ಮೊಬೈಲ್ ಕೆಲಸ ಇದ್ದರೆ ಬಾಡಿಗೆ ಇರ್ಬೋದು.